ಉಧೋ ಉಧೋ ಎಲ್ಲವ ಅಂತ ಹೇಳಿ ಇವತ್ತು ಬಹಳ ಭಕ್ತಿಯಿಂದ ಆ ಶಕ್ತಿ ದೇವಿ ಎಲ್ಲಮ್ಮನನ್ನ ಪ್ರಾರ್ಥಿಸ್ತಾ ಇಬ್ರು ಹಾಡಿನ ಅರ್ಪಣೆಯನ್ನ ನೀಡಿದ್ದಾರೆ. ಕಾಸರ್ ಹಾಗೂ ರಜತ್, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಕೇಳೋಣ. ವೇಪಿ ಸರ್. ಬಾ ಏನ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇಬ್ರು. ಧನ್ಯವಾದ ಸರ್. ಬಹಳ ಚೆನ್ನಾಗಿತ್ತು. ಅದು ಇಬ್ರು ಆ ತಾಯಿನ ಹಂಗೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರಿ. ಒಂದು ನಿಮ್ಮ ಹಾಡಿನ ಮೂಲಕ ಒಟ್ಟಾರೆ ಪ್ರೆಸೆಂಟೇಷನ್ ನಿಜವಾಗ್ಲೂ ಒಂದು ಸೆಲೆಬ್ರೇಷನ್ ತರನೇ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇಬ್ರು ಟ್ರೈಂಗ್ ಟು ಡೂ ದೇರ್ ಬೆಸ್ಟ್, ಯಾವಾಗ್ಲೂ ಏನಾದ್ರೂ ಮಾಡ್ಬೇಕಂತ. ಬಟ್ ಇವತ್ತು ನಿಜವಾಗ್ಲೂ ಬೆಸ್ಟ್ ಆಗಿತ್ತು. ಸೂಪರ್. ಕಾಸರ್ ಅವ್ರ ಕೊನೆಯಲ್ಲಿ ಹಾಡಿದ ಆಲಾಪು ಅದೇನಂದ್ರೆ ಅದರಲ್ಲಿ ಎಷ್ಟೇ ನೀವು ಅದನ್ನ ಟಾಪಲ್ಲಿ ರೇಂಜ್ ಮೇಲಿದ್ರು ಕಂಟ್ರೋಲ್ಡ್ ಆಗಿ ಡೈನಾಮಿಕಲ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಎ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್. ಲೆಟ್ ಅಸ್ ವೇಟ್ ಫಾರ್ ದಿ ನೆಕ್ಸ್ಟ್ ಟೀಮ್. ಆಮೇಲೆ ಇದರ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಮಹಾಗುರುಗಳೇ. ಅಂಡ್ ಕಾಸರ್ ಸೆಲೆಬ್ರೇಷನ್ ಥೀಮು, ಆದ್ರೆ ನಿಮ್ಮನೇಲೆ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟೆ ನಾನು. ಒಂದು ಸಂತೋಷದ ವಿಚಾರ, ನೀವೇ ಹೇಳ್ತೀರಾ? 2 ವಾರದಿಂದ ನಾನು ಬಂದಿದ್ದಿಲ್ಲ. ಹೌದು. ಮನೆಯಲ್ಲಿ ಮಿಸ್ಸಸ್ಸು ಪ್ರೆಗ್ನೆಂಟ್ ಇದ್ರು, ಡೆಲಿವರಿ ಆಯ್ತು. ನಾನು ಇಷ್ಟಪಟ್ಟಿದ್ದು ಹೆಣ್ಣು ಪಾಪು, ಹೆಣ್ಣು ಮಗುನೇ ಆಗಿದೆ. ಅಂಡ್ ಕಾಸರ್, ನಿಮ್ಮ ತಾಯಿನ ಕಳ್ಕೊಂಡಂತಹ ನೋವನ್ನ ನೀವು ನಮ್ ಜೊತೆ ಹಂಚ್ಕೊಂಡಿದ್ರಿ. ಮತ್ತೆ ಆ ತಾಯಿನೇ ಹುಟ್ಟು ಬಂದಿದ್ದಾಳೆ ನಿಮ್ಗೆ ಮಗಳಾಗಿ. ಖುಷಿಯಾಗಿರಿ ಕಾಸರ್. ಹಂಸಲೇಖ ಸರ್ ಅವತ್ತು ಹೇಳಿದ್ರು, ನಿನಗೆ ತಂದೆ ತಾಯಿ ಇಲ್ಲ, ಸ್ವರ ಮಾತಾ ಲಯ ಪಿತ ಅಂತ. ಅವರೇ ನಿನ್ ತಂದೆ ತಾಯಿ ಅಂತ. ಇವಾಗ ನಿಜವಾಗ್ಲೂ ಒಂದು ತಾಯಿ ಹುಟ್ಟಿ ಬಂದಿದ್ದಾರೆ ಅಂತ ನನಗೆ ತುಂಬಾ ಸಂತೋಷ ಆಗ್ತದೆ. ಒಳ್ಳೇದಾಗ್ಲಿ. ನಿಮ್ಮ ಮನೆಯಲ್ಲಿ ಇನ್ನಷ್ಟು ಸುಖ, ಸಂಭ್ರಮ, ಸಂತೋಷ, ನೆಮ್ಮದಿ ಜಾಸ್ತಿ ಆಗ್ಲಿ ಅನ್ನೋದು ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಬೆಸ್ಟ್ ವಿಶಸ್. ಈ ಸೆಲೆಬ್ರೇಷನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಅರ್ಜುನ್ ಸರ್. ಸೂಪರ್ ಸೆಲೆಬ್ರೇಷನ್, ಅಮೇಝಿಂಗ್ ಸೆಲೆಬ್ರೇಷನ್. ಏನಂದ್ರೆ ಕಂಬದ ರಂಗಯ್ಯನವರು ಹರಿಕತೆ ಅವ್ರಿಗೆ ಹೇಳಿ ಮಾಡಿಸ್ದಂಗಿತ್ತು. ಬಹಳ ಚೆನ್ನಾಗಿತ್ತು. ಅದು ತುಂಬಾ ಸ್ಪೆಷಲ್ ಆಗಿತ್ತು ಅಂಡ್ ತುಂಬಾ ಪ್ರೊಫೆಷನಲ್ ಆಗಿತ್ತು. ಅಂಡ್ ನಮ್ಮ ಹನುಮಂತ ಇವತ್ತು ನೆಕ್ಸ್ಟ್ ಲೆವೆಲ್. ಈ ತರ ನೋಡೇ ಇರ್ಲಿಲ್ಲ ನಾನು ಹನುಮಂತನ. ಅವನು ಆಟಿಟ್ಯೂಡ್, ಆ ರಿದಮ್ ಬರಕ್ ಮುಂಚೆನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನೀವು ಯಾವ ಟೈಮಲ್ಲಿ ಪುಷ್ಪರಾಜ್ ಅಂದ್ರು, ಅವನು ಇವತ್ತು ಪುಷ್ಪರಾಜೇ ಆಗ್ಬಿಟ್ಟಾನೆ. ಹನುಮಂತ ಫ್ಲವರ್ ಬಾಯ್. ಅವ್ರು ಪುಷ್ಪರಾಜ್ ಮೇಡಮ್, ಇವ್ರು ಹನುಮಂತ. ಇವ್ರ ಡೈಲಾಗ್ ಏನ್ ಗೊತ್ತಾ? ಹನುಮಂತ ದೇವರಲ್ಲ, ಪವರ್. ನೋಡು ಇಂಥ ಡೈಲಾಗ್ ಹೇಳಿದ್ರೆ ಹೇಳೋ. ಹನುಮಂತ ಪವರ್ ಅಲ್ಲ, ಅದೇ ತೂ ದೇವರಲ್ಲ, ಪವರ್. ಆತರ ಹನುಮಂತ ದೇವರಲ್ಲ, ಪವರ್ ಪವರ್ ಪವರ್. ಹನುಮಂತ ದೇವರಲ್ಲ, ಪವರ್. ನೀನು ಆ ಹಾಡಂದಿಲ್ಲ, ಅದೇ ಟೋನಲ್ಲೇ ಹೇಳ್ತಾ ಇದ್ದ. ಸ್ವಲ್ಪ ಬೇಸ್ ವಾಯ್ಸಲ್ಲಿ ಹೇಳು, ಹನುಮಂತ. ಆತರ ಹನುಮಂತ. ಇದು ಬೇಸ್ ಅಲ್ಲ, ಇದು ಬೇಸ್ಲೆಸ್ ವಾಯ್ಸ್ ಇದು ನಿಮ್ದು. ಹನುಮಂತ ದೇವರಲ್ಲ, ಪವರ್ ಪವರ್ ಪವರ್. ಅದ್ ಯಾವ ಟೈಮಲ್ಲಿ ಇವ್ರು ಡೈಲಾಗ್ ಹೇಳಿದ್ರು ಅರ್ಜುನ್ ಸರ್. ಪವರ್, ವೆರಿ ನೈಸ್. ಪರ್ಫಾರ್ಮೆನ್ಸ್ ಪವರ್ ಹೆಂಗಿತ್ತು ಮಹಾಗುರುಗಳೇ? ಪರ್ಫಾರ್ಮೆನ್ಸ್ ಇಬ್ಬರದು ಚೆನ್ನಾಗಿತ್ತು. ಆ ಟೀಮ್ದು ಚೆನ್ನಾಗಿತ್ತು, ಈ ಟೀಮ್ದು ಚೆನ್ನಾಗಿತ್ತು. ತುಂಬಾ ವಿಶೇಷ ಅನಿಸಿದ್ದು, ರಂಗ ಏನ್ ಕೊಟ್ರು ಹಾಡ್ತಾನೆ. ಬಟ್ ನಮ್ಮ ಹನುಮಂತ ಇವತ್ತು ರಿದಮ್ ಮೇಲೆ, ಅದು ಲಾಸ್ಟ್ ಬಾರ್ಗಳಲ್ಲಿ ಬರುವ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ತಾಳ ಕರೆಕ್ಟಾಗಿ ಹೇಳದ. ಅದು ಸ್ವಲ್ಪ ವಿಶೇಷ ಅಂತ ಅನಿಸ್ತಪ್ಪ ನನಗೆ. ಏನ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ಯಮ್ಮ. ಫಸ್ಟ್ ನಮ್ ಜ್ಞಾನಂಗ್ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಯಾರ್ದು ಮೈತ್ ಸೀರೆ? ಅಮ್ಮಂದು. ಯಾರು ಹಾಡಿದು ಬೇಬಿ? ಡಾಕ್ಟರ್ ರಾಜ್ಕುಮಾರ್, ಜಯಪ್ರದಾ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂಡ್ ಜಯಪ್ರದಾ. ಅಬ್ಬಾ. ಸಂಗೀತ ಮಾಡಿರೋದು ಯಾರು ಗೊತ್ತಾ? ಮಹಾಗುರುಗಳು ಮ್ಯೂಸಿಕ್ ಮಾಡಿರೋದು. ಮಹಾಗುರುಗಳು ಹಾಡ್ ಮುಗಿದ ತಕ್ಷಣ ಗೋಲ್ಡನ್ ಬಜಾರ್ ಕೊಟ್ಬಿಟ್ರು. ಯಾಕೆ ಅಂತ ಕೇಳು. ಯಾಕೆ ಮಹಾಗುರುಗಳೇ? ಲಿರಿಕ್ ನೋಡದೆ ಹಾಡುವ ನಿನ್ನಂತ ಪ್ರತಿಭೆನ ನಾನು ಇಂಡಿಯಾದಲ್ಲೇ ನೋಡಿಲ್ಲ ಕಣೆ.
ಒಂದು ಸಾಂಗು ಲಿರಿಕ್ ನೋಡಲ್ಲ ಅಂತ ನೋಡಲ್ಲ ಒಂದು ಲಿರಿಕ್ ತಪ್ಪು ಮಾಡಲ್ಲ ಅಂತ ಹೇಳಿ, ಒಂದ್ ಕಡೆ ತಾಳ ಬಿಡಲ್ಲ ಅಂತ ಹೇಳಿ, ಸೊಂಟವೇ ಇಲ್ದಿದ್ರು ಆ ಸೊಂಟನ ಕುಣಿಸಿ ಆ ಪಾಪ ಅವನು ಏನ್ ಮಾಡಕ್ ಗೊತ್ತಿಲ್ದೆ ಬಗ್ಲಾರ ಕೂರ್ಲಾರ ಹೇಳಾರ ಬಿಡ್ಲಾರ. ಯು ಆರ್ ಎ ವಂಡರ್ಫುಲ್ ಕೋಆಪರೇಟಿವ್ ಆರ್ಟಿಸ್ಟ್ ಅಪ್ಪ. ನಿನಗೆ ಅರ್ಜೆಂಟಾಗಿ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಕ್ಕಿ ಚೆನ್ನಾಗಿ ಕಪಿಲ್ ಶರ್ಮಾ ತರ ಮಾತಾಡೋದು, ಕಮಲ್ ಹಾಸನ್ ತರ ಆಕ್ಟ್ ಮಾಡೋದು, ರಾಜೇಶ್ ಕೃಷ್ಣನ್ ತರ ಹಾಡೋದು, ಇವೆಲ್ಲ ಬೇಗ ಆಗ್ಬಿಟ್ಟು ಕನ್ನಡದಲ್ಲೊಬ್ಬ ಆಲ್ರೌಂಡರ್ ಬೇಗ ಬರಪ್ಪ ನೀನು. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಇರಲಿ ಯಾವತ್ತು. ಥ್ಯಾಂಕ್ ಯು. ಮಹಾಗುರುಗಳೇ, ಈ ಹಾಡ್ ಹೇಗ್ ಹುಟ್ಕೋತು? ಇದ್ರ ಹಿನ್ನೆಲೆ ಹೇಳಿ ಮಹಾಗುರುಗಳೇ. ವೆರಿ ಯುನೀಕ್ ಕೈಂಡ್ ಆಫ್ ಸಾಂಗ್ ಇದು. ಈಗ ರಾಜ್ಕುಮಾರ್ ಸರ್ ಮನೆಗೆ ಹೋಗ್ತಾ ಇದ್ವಿ, ಅವರು ಒಂಥರ ಆಯಸ್ಕಾಂತ. ಹೋದ ತಕ್ಷಣ ನಮ್ಮನ್ನ ಆಕರ್ಷಿಸ್ಬಿಡೋರು. ಅವರು ಫ್ಲಾಶ್ ಬ್ಯಾಕ್ಸ್, ಅವ್ರ ಎಕ್ಸ್ಪೀರಿಯನ್ಸಸ್, ಆಗ್ಬೇಕಾದ ಕೆಲಸ ಅವ್ರ ಸುತ್ತಲೇ ಸುತ್ಕೊಂಡಿರ್ತಿದ್ವಿ ನಾವು, ಒಂಥರ ರಾಣಿಜಿ ಅಂತಾರ. ಒಂದ್ ದಿವ್ಸ ಈ ಸಿನಿಮಾದ ಕಂಪೋಸ್ ಮಾಡ್ತಿರೋವಾಗ ಭಾರತಮ್ಮನವ್ರು ಬಂದು ಹೋಗ್ತಾ ಇದ್ರು, ಏನೋ ಹೇಳ್ತಾ ಇದ್ರು. ನಾನು ಅನ್ಕೊಂಡೆ, ನಮಗ್ ನಿಜವಾಗೂ ದುಡ್ಡು ಕೊಡೋದು ಈ ತಾಯಿ, ಈ ಅಮ್ಮನ ಬಗ್ಗೆ ಒಂದ್ ಸಾಲು ಬರೀಲಿಲ್ಲ ನಾವು, ಎಲ್ಲ ಇವ್ರ ಬಗ್ಗೆನೇ ಬರೀತಾ ಇದೀವಲ್ಲ ಅನ್ಕೊಂಡು ವರ್ಧಪ್ಪನವ್ರ ಹತ್ರ ಹೇಳಿದೆ, ಮೇಡಮ್ನು ಸ್ವಲ್ಪ ಸೇರಿಸಿ ಒಂದು ಟ್ಯೂನ್ ಮಾಡ್ಲಾ ಸರ್? ಏನ್ ಮಾಡ್ತೀರಾ? ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ ಅಂತ ಒಂದು ವಾರ್ನಿಂಗ್ ಲೈನ್ ಇದೆ ಅವ್ರದ್ದು. ಅದೊಂದು ಲೈನ್ ಇತ್ತು, ಆ ಲೈನ್ ತೆಗೆದು ಟ್ಯೂನ್ ಮೇಲೆ ಹಾಕಿದೆ. ಯಜಮಾನ್ರು ಬಡ್ಡಿ ನನ್ನ ಮಗಂದ ತಗಲ್ಕೊಂತಿದ್ದು, ಆದ್ರೆ ಕಡೆಯಲ್ಲಿ ನೀನು ಯಾರಿಗೂ ಕಮ್ಮಿ ಇಲ್ಲ ಕಣೆ ಅಂತ ಹೇಳ. ಥ್ಯಾಂಕ್ ಯು ಮಹಾಗುರುಗಳೇ ಇಂಥ ಹಾಡನ್ನ ಕೊಟ್ಟಿದ್ದಕ್ಕೆ. ಈಗ ಹರ್ಷ ಅಣ್ಣ ನೀವು ಏನೆಲ್ಲ ಹೇಳ್ಕೊಟ್ರು ಬೇಬಿ ರಿಹರ್ಸಲ್ ಟೈಮಲ್ಲಿ? ಡ್ಯಾನ್ಸ್ ಮತ್ತೆ ಸಾಂಗ್ ಹೇಳ್ಕೊಟ್ರು. ನೀನೇನ್ ಕೊಟ್ಟೆ ಹರ್ಷ ಸರ್ಗೆ? ಪಪ್ಪಿ ಕೊಟ್ಟೆ. ಎಷ್ಟು ಈಸಿ ಅಲ್ವಾ ಇದು, ಖರ್ಚೇ ಇಲ್ಲ. ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರೆ ಎಲ್ಲ ಮುಗಿದೋಯ್ತು. ಬಟ್ ಹರ್ಷ ಜ್ಞಾನ ಎಷ್ಟು ಮುದ್ದಾಗಿ ಹಾಡಿದ್ರಿ ಅಂತಂದ್ರೆ ಅಷ್ಟು ಮುದ್ದಾಗಿ ಹಾಡಿದ್ರಿ ನೀವಿಬ್ರು. ಓಕೆನಾ? ಥ್ಯಾಂಕ್ ಯು ಹರ್ಷ. ಜ್ಞಾನ ಅವಳ ಸಿಂಗಿಂಗ್ ಮೂಲಕ ಎಲ್ಲರನ್ನ ಮಂತ್ರಮುಗ್ಧಗೊಳಿಸ್ತಾ ಇದ್ದಾಳೆ. ಜ್ಞಾನಗೆ ವಯಸ್ಸು ಜಸ್ಟ್ ಒಂದು ನಂಬರ್ ಅಷ್ಟೇ, ಅವಳು ಹಾಡೋದು ದೊಡ್ಡವ್ರ ತರಾನೇ ಇರುತ್ತೆ. ಏನೇಮ್ಮ, ನಿಜ ಅಲ್ವೇನೇಮ್ಮ? ನಿಜ. ವಾವ್. ಅಂಡ್ ಜಡ್ಜಸ್, ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ಬೇಕು. ಜ್ಞಾನ ಬರೀ ಹಾಡೋದು ಮತ್ತೆ ಸಂಗೀತದಲ್ಲಿ ಅಷ್ಟೇ ದೊಡ್ಡವ್ರ ತರ ಅಲ್ಲಪ್ಪ, ಮನೇಲಿ ಕೂಡ ಹಿಂಗೆ ಇರ್ತಾಳಂತೆ ಜ್ಞಾನ. ಸೊ ಜ್ಞಾನ ಅವರ ಅಮ್ಮ ರೇಖಾ ಅವ್ರ ದಯಮಾಡಿ ಸ್ಟೇಜಿಗೆ ಬರ್ಬೇಕು ಪ್ಲೀಸ್. ಸೊ ಹೇಳಿ ಅಮ್ಮ, ಜ್ಞಾನ ಹೆಂಗಿರ್ತಾಳೆ ಮನೇಲಿ? ಮೊದ್ಲಿಗೆ ನಾವು ತುಂಬಾ ಅದೃಷ್ಟವಂತರು. ಈ ವೇದಿಕೆಯಿಂದ ಜ್ಞಾನ ತುಂಬಾ ಕಲ್ತಿದ್ದಾಳೆ. ಈ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು. ಇತ್ತೀಚೆಗೆ ಮನೆಯಲ್ಲಿ ಗೆಟ್ ಟುಗೆದರ್ ಇಟ್ಕೊಂಡಿದ್ವಿ. ನನಗೂ ಬೇರೆ ರೆಸ್ಟ್ ಬೇಕಿತ್ತು, ವೀಕೆಂಡ್ ಬೇರೆ ಇತ್ತು. ಸೊ ಅವ್ರ ಅಪ್ಪನಿಗೂ ಡ್ಯೂಟಿ ಬೇರೆ ಹೋಗ್ಬೇಕಿತ್ತು. ಆಮೇಲೆ ಅವಳು ಎಷ್ಟು ಅರ್ಥ ಮಾಡ್ಕೊಂತಾಳೆ ಅಂದ್ರೆ, ಅವಳು ಹೇಳಿದ್ಲು, ಅಮ್ಮ ನೀನು ಆರಾಮಾಗಿ ರೆಸ್ಟ್ ತಗೋ, ನೀನ್ ಏನು ಕೆಲಸ ಮಾಡ್ಬೇಡ, ಎಲ್ಲ ನಾನೇ ಅಪ್ಪನ ಜೊತೆ ಸೇರ್ಕೊಂಡು ಮಾಡ್ತೀನಿ ಅಂದ್ಲು. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ಲು, ಸ್ಯಾಂಡ್ವಿಚ್ ಮಾಡ್ಕೊಂಡ್ಲು, ಕಪ್ ಹಾರ್ಲಿಕ್ಸ್ ಮಾಡ್ಕೊಂಡ್ಲು. ಆಮೇಲೆ ಒಂದು ಪ್ಲೇಟ್ ಮತ್ತೆ ಒಂದು ಮಗ್ ಹಿಡ್ಕೊಂಡು ನನ್ ಕಡೆ ಬರೋದನ್ನ ನಾನು ನೋಡ್ದೆ. ಅಮ್ಮ ತುಂಬಾ ಸುಸ್ತಾಗಿದ್ಯಾ ನೀನು, ಈ ಸ್ಯಾಂಡ್ವಿಚ್ ಮತ್ತು ಒಂದು ಹಾರ್ಲಿಕ್ಸ್ ನೀನ್ ಕುಡುಕಮ್ಮ ಅಂತ ಹೇಳಿದ್ಲು. ನನಗೆ ನಿಜವಾಗ್ಲೂ ತುಂಬಾ ಶಾಕ್ ಆದೆ. ನಾನು ಎಲ್ಲೋ ನಮ್ಮ ಅಮ್ಮನೇ ತಂದು ಕೊಟ್ಟಷ್ಟು ಫೀಲ್ ಆದೆ ನಾನು. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಮಾಡ್ಕೊಡ್ತಾ ಇದ್ರು. ಜ್ಞಾನ ಈ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮಾಡೋದ್ ನೋಡಿದಾಗ ನಿಜವಾಗ್ಲೂ ನಂಗೆ ದೊಡ್ಡ ಸರ್ಪ್ರೈಸ್ ಮ್ಯಾಮ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ